ಅಂತ ನಾನು ಸ್ಥಾನಕ್ಕೆ ಬಂದಿದ್ಯಾ ಎಲ್ಲ ಕ್ಲಿಯರ್ ಮಾಡಿ ಬಂದೋಬಸ್ತ್ ಮಾಡ್ಕೊಡ್ತೀನಿ. ಯಜಮಾನ್ರು ತುಂಬ ಬ್ಲಡ್ ಡೊನೇಟ್ ಮಾಡಿಕೊಂಡು ತುಂಬ ಹಿಂಸೆ ಬಿದ್ದೋಗಿದ್ದು. ಬೇಗ ಕೊಡಬೇಕು, ಇಲ್ಲಾಂದ್ರೆ ನೋಡು ಬೀಳುತ್ತೆ. ನಮ್ಗೆ ತುಂಬ ಮೈಗೆ ಹುಷಾರಿರಲಿಲ್ಲ. ನಾವು ಆ ಅಪ್ಪನ್ನ ಒಂದಿನ ಭೇಟಿ ಮಾಡಿದ್ದಕ್ಕೆ ಅವತ್ತೇ ನಾವು ಒಳ್ಳೆಯದಾಯಿತು, ಎಲ್ಲ ಚೆನ್ನಾಗಾಯಿತು. ಆ ಅಮ್ಮನ ತಲೆ ತುಂಬ ಸತ್ಯ ಇದೆ. ಆ ಅಮ್ಮನ ಸತ್ಯದಿಂದ ನಾವು ಬಂದಿದ್ದೀವಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಪೂಜಮ್ಮ ಯಲ್ಲಮ್ಮ ದೇವಸ್ಥಾನ. ಈ ದೇವಸ್ಥಾನವು ಸುಮಾರು 90 ವರ್ಷ ಇತಿಹಾಸವುಳ್ಳ ದೇವಸ್ಥಾನವಾಗಿದ್ದು, ಮೊದಲು ಈ ದೇವಸ್ಥಾನ ಇದ್ದ ಜಾಗದಲ್ಲಿ ಹುತ್ತ ಹಾಗೂ ಚಪ್ಪಡಿ ಕಲ್ಲಿನಲ್ಲಿ ತಾಯಿ ನೆಲೆಸಿದ್ದು, ಅಮ್ಮನ ಪವಾಡ ಹಾಗೂ ಪೂಜೆಯು ಪ್ರತಿನಿತ್ಯವೂ ನಡೆಯುತ್ತಲೇ ಇತ್ತು. ಹಾಗೂ ಈ ಜಾಗದಲ್ಲಿ ತಾಯಿ ಪೂಜಮ್ಮ ದೇವಿಯು ಸರ್ಪದ ರೂಪದಲ್ಲಿಯೂ ಕೂಡ ನೆಲೆಸಿದ್ದಳು. ಕಾಲಾಂತರದಲ್ಲಿ ಈಗಿನ ದೇವಾಲಯದ ಧರ್ಮದರ್ಶಿಗಳಾದ ಮುರಳಿ ಸ್ವಾಮಿಯವರ ಕನಸಿನಲ್ಲಿ ತಾಯಿ ಬಂದು ನನಗೊಂದು ದೇವಾಲಯ ಕಟ್ಟುವಂತೆ ಆಗ್ರಹಿಸುತ್ತಾಳೆ. ಕಾಲಾಂತರದಲ್ಲಿ ದೇವಸ್ಥಾನವು ಹಂತ ಹಂತವಾಗಿ ನಿರ್ಮಾಣಗೊಂಡಿತ್ತು. ಮತ್ತೊಂದು ಈ ತಾಯಿಯ ಪವಾಡವೆಂದರೆ ಅನಾರೋಗ್ಯದಿಂದ ಬಳಲುತ್ತಿರುವ ಅದೆಷ್ಟೋ ಜನರು ಆಸ್ಪತ್ರೆಯಲ್ಲಿಯೂ ಕೂಡ ಪರಿಹಾರವಾಗದಿರುವ ಸಮಸ್ಯೆಗಳಿಗೆ ಈ ದೇವಸ್ಥಾನಕ್ಕೆ ಬಂದ 3 ಗಂಟೆಗಳಲ್ಲಿ ಪರಿಹಾರವನ್ನು ಕೂಡ ಕಂಡುಕೊಂಡ ಅದೆಷ್ಟೋ ಉದಾಹರಣೆಯೂ ಕೂಡ ಇಲ್ಲಿದೆ. ವಿಶೇಷವಾಗಿ ಭಾನುವಾರ, ಮಂಗಳವಾರ, ಶುಕ್ರವಾರ ತಾಯಿಯ ಪೂಜೆ ಮತ್ತು ವಾಗ್ದಾನ ನಡೆಯುತ್ತದೆ. ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಹೋಮ ಹಾಗೂ ತೀರ್ಥಸ್ನಾನವಿರುತ್ತದೆ. ವಾಗ್ದಾನದಲ್ಲಿ ಧರ್ಮದರ್ಶಿಗಳಾದ ಮುರಳಿ ಸ್ವಾಮಿಯವರ ಮೇಲೆ ತಾಯಿ ಮೈದುಂಬುತ್ತಾಳೆ ಹಾಗೂ ಬಂದ ಭಕ್ತಾದಿಗಳಿಗೆ ಅಕ್ಷತೆ ಹಾಗೂ ನಿಂಬೆಹಣ್ಣಿನ ಮೂಲಕ ವಾಗ್ದಾನ ನೀಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾಳೆ.